ವಿಷ್ಣು ತಗೋ ಆರ್ಕೆ ಕೊಟ್ಟಿದ್ದು. ಹೌದು, ನೆನೆ ರಿಪೋರ್ಟ್ಸಲ್ಲಿ ನೆವರ್ ಮೈಂಡ್, ಹೋಗು, ಆರ್ಕೆ ಕರೀತಿದ್ದಾರೆ. ನೋಡೆ ಅವನು ಹೆಂಗಾಡ್ತಾನೆ. ರಿಪೋರ್ಟ್ ಕೊಟ್ರೆ ಒಂದು ಥ್ಯಾಂಕ್ಸ್ ಹೇಳೋದಿಕ್ಕಾಗಲ್ಲ, ಏನಾದ್ರು ಅಂದರೆ ರೆಸ್ಪಾಂಡ್ ಕೂಡ ಮಾಡೋದಿಕ್ಕಾಗಲ್ಲ. ರಿಲ್ಯಾಕ್ಸ್. ಎಲ್ರಿಗೂ ಲೈಫಲ್ಲಿ ಅವ್ರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಇಟ್ಸ್ ದೇರ್ ಪರ್ಸ್ನಲ್ ಇಶ್ಯೂ. ಬಟ್ ನಾವಿಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋದು, ಕಮೆಂಟ್ ಮಾಡೋದು, ದಟ್ಸ್ ಈಸಿ. ಬಟ್ ದೇ ನೋ ವಾಟ್ ದೇ ಗೋಯಿಂಗ್ ಥ್ರೂ. ಟೈಮ್ ಹೀಲ್ಸ್ ಎವ್ರಿಥಿಂಗ್, ಬಟ್ ಕೆಲವೊಬ್ಬರಿಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಅಲ್ವಾ? ರಿಲ್ಯಾಕ್ಸ್. ಏನು ಮಾಡ್ತಿದ್ಯಾ? ಕೆಲಸ ಅಂತೂ ಮಾಡ್ತಿಲ್ಲ, ಸೊ ಫ್ರೀನೇ. ಬಿತ್ತು ಮಗನಿಗೆ. ಲೇ ಪಾಪಿ, ನೀನ್ ಕಿತ್ತೋಗಿರೋ ಲವ್ ಸ್ಟೋರಿ ಕೇಳಕ್ ಹೋಗಿ ಒಳ್ಳೆ ಮಾಸ್ ಸೀನ್ ಮಿಸ್ ಆಯ್ತಲ್ಲಿ. ಕೇರ್ ಆದ್ರೂ ಒಳಗೇನಾಯ್ತೋ ದೇವ್ರಣ್ಣೆ ಗೊತ್ತಿಲ್ಲ, ಯಾರು ಕೊಡಿದ್ರು. ಎಕ್ಸಾಕ್ಟ್ಲಿ ಅಣ್ತಮ್ಮ, ಆರ್ಕೆನಂತೂ ಕೇಳಕ್ಕಾಗಲ್ಲ, ಮಗು ತರ ಅಳ್ತಾನೆ. ಇನ್ನ ಆ ಸೈಲೆಂಟ್ ಪೆಪ್ಪರ್ನ ಕೇಳಕ್ ಹೋದ್ರೆ ಎಲ್ಲಿ ನಂಗೆ ಹೊಡಿತಾನೆ ಅಂತ ಭಯ ನನಗೆ. ಮಗ ಕವನ ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಕೂತಿದ್ದಾಳೆ, ನಾವಿಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಕೂತಿದ್ದಾಳೆ, ಆದರೂ ನನಗೆ ಟೆಕ್ಸ್ಟ್ ಮಾಡ್ತಿದ್ದಾಳೆ. ಎಷ್ಟು ಮಿಸ್ ಮಾಡ್ತಿರ್ಬೋದಲ್ವಾ? ಇವನು ಹೊಡಿಬೇಕಿತ್ತು. ಸರಿ, ಸಂಜೆ ಆಚೆ ಹೋಗೋಕೆ ಹೇಳಿದ್ದಾಳೆ, ಕೆಲಸ ಇದೆ ತುಂಬ, ಹೊಡ್ತೀನಿ ಆಯ್ತಾ? ಅಣ್ತಮ್ಮ ಹಾಳಾಗೋದ, ನಮ್ಮ ಹುಡ್ಗ ಕೈ ಮೀರ್ ಹೋದ. ಏನ್ ಮಾಡಕ್ಕಾಗಲ್ಲ. ಬೇಡ ಬೇಡ ಅಂದೆ ಈ ಸವಾಸ. ನಿಮ್ ಸವಾಸ ಬಂತು. ಹಾಯ್ ಡಾರ್ಲಿಂಗ್. ಹಾಯ್. ಏನ್ರಪ್ಪ ಡಿಸ್ಕಷನು? ಅದೇ ಆರ್.ಕೆ. ಸರ್ ರೂಮಲ್ಲಿ ಆಗಿದ್ದ ಮ್ಯಾಟರ್ ಬಗ್ಗೆ. ನಾನು ಹೇಳ್ತಾ ಇಲ್ವಾ, ಪಕ್ಕ ಆರ್ಕೆನೆ ಹೊಡ್ಸ್ಕೊಂಡಿರೋದು. ಹೇ ಆಶ್ರತಲ್ಲಿ ಅವನ ಬಗ್ಗೆ ಬಿಡು. ಈ ಸೈಲೆಂಟ್ ವೆಪನ್ ಏನು ಕತೆ? ಅವನು ಯಾಕಂಗೆ? ನಾನು ಏನು ಹೇಳಿ, ನಾನು ಈಗ ತಾನೇ ಅವ್ರನ್ನ ಮೀಟ್ ಮಾಡ್ಕೊಂಬಂದೆ ಆಯ್ತಾ. ಆರ್ಕೆ ರೂಮಿಗೆ ಹೋಗು ಅಂದರೆ ಏನೂ ರಿಯಾಕ್ಷನ್ ಇಲ್ಲ, ನೆನ್ನೆ ರಿಪೋರ್ಟ್ ಎಲ್ಲಿ ಅಂದರೆ ಅದಕ್ಕೂ ರಿಯಾಕ್ಷನ್ ಇಲ್ಲ. ಮ್ಯಾಟ್ರ್ ಏನು ಗೊತ್ತಾ, ಅವನು ಫುಲ್ಲು ಡಿಪ್ರೆಷನಲ್ಲಿದ್ದಾನೆ. ಅವನ ಹಳೆ ಗರ್ಲ್ ಫ್ರೆಂಡ್ನ ಸ್ಟಾರ್ಟಿಂಗು ಫ್ಯಾಮಿಲಿಯಲ್ಲಿ ಯಾರೂ ಒಪ್ಕೊಂಡಿರಲಿಲ್ವಂತೆ. ಓಕೆ. ಆಮೇಲೆ ಹಾಗೋ ಹೀಗೋ ಕನ್ವಿನ್ಸ್ ಮಾಡಿದ್ದಾನೆ, ಎಲ್ಲ ಸೆಟ್ ಆಗಿದೆ. ಬಟ್ 2017 ರಾಜಸ್ಥಾನ್ ಬಸ್ ಕ್ರ್ಯಾಶ್ ಆಯ್ತಲ್ಲ. ಹಾಂ ಅದೇ 33 ಮೆಂಬರ್ಸ್ ತೀರೋದ್ರು. ಅದರಲ್ಲೇ ಪಾಪ ಅವಳನ್ನು. ನಾಳೆ ಮದ್ವೆ ಶಾಪಿಂಗ್ ಹೋಗ್ಬೇಕಿತ್ತಲ್ವಾ ವಿಷ್ಣು? ಮರಿಬೇಡ. ಸರಿ, ಈಗೆಲ್ಲ ರೀಚ್ ಆದ? ಎಲ್ಲಿ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಹಲೋ ಹಲೋ ಜಾನು, ಜಾನು ಜಾನು ಏನಾಯ್ತು? ಜನಕ್ಕೆ ಕೇಳಿಸ್ತಿದ್ಯಾ? ಹಲೋ 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 ಹಲೋ.
ಅವನು ಅದಕ್ಕೇನ ಡಿಪ್ರೆಸ್ಡ್ ಆಗಿರೋದು. ನಾನೇನು ಸೈಕ್ಯಾಟ್ರಿಕ್ ಮೆಡಿಕೇಶನ್ಸ್ ಎಲ್ಲ ತೊಗೊತಿದ್ದೆ ಅಂತ ಕೇಳಿದೆ. ಅಂಟಮ್ಮ ಹಾಗಾದ್ರೆ ನಿಜನಾ? ಹಾಯ್ ವಿಷ್ಣು, ಇವತ್ತಿನ ಸೆಷನ್ ಸ್ವಲ್ಪ ಡಿಫ್ರೆಂಟಾಗಿ ಪ್ಲಾನ್ ಮಾಡಿದ್ದೀನಿ, ಬನ್ನಿ ಹೋಗೋಣ. ತುಂಬ ಬೇಜಾರಾದಾಗ ನಿಮ್ಗೆ ಏನು ಮಾಡ್ಬೇಕನ್ಸುತ್ತೆ ವಿಷ್ಣು? ಗೊತ್ತಿಲ್ಲ ಡಾಕ್ಟರ್. ಅಟ್ ಟೈಮ್ಸ್ ತುಂಬಾ ಕೋಪ ಬರುತ್ತೆ. ಐ ಡೋಂಟ್ ಫೀಲ್ ಲೈಕ್ ಟಾಕಿಂಗ್ ಟು ಪೀಪಲ್. ಅರ್ಥ ಆಗುತ್ತೆ. ಆ ಇನ್ಸಿಡೆಂಟ್ಸ್ ನಿಮ್ಮನ್ನ ತುಂಬಾ ಕಾಡ್ತಿರ್ಬೇಕು. ಒಂದೊಂದು ಸತಿ ಡಿಸ್ಟರ್ಬ್ ಮಾಡುತ್ತಾ ಹಳೆ ನೆನಪುಗಳು. ಮರೆಯೋಕ್ಕಾಗಬೇಕಲ್ವ ಡಾಕ್ಟರ್? ಮರವು ಅನ್ನೋದು ಕೆಲವೊಬ್ರಿಗೆ ಒಂದು ಕಾಯಿಲೆ, ಬಟ್ ನಿಮಗೆ ಅದೊಂದು ಮೆಡಿಸಿನ್. ಐ ಸಜೆಸ್ಟ್ ಯು ದ್ಯಾಟ್ ಮೆಡಿಸಿನ್. ಸೊ ಆ ಇನ್ಸಿಡೆಂಟಿಂದ ಹಿಂಗಾದ್ನಾ? ಸೋ ಸ್ಯಾಡ್. ಹಿ ನೀಡ್ಸ್ ಹೆಲ್ಪ್. ಎಲ್ಲರೂ ಅವನ ಬಗ್ಗೆ ಅದೇ ಹೇಳ್ತಿರೋದು. ಅದೆಲ್ಲ ಇರ್ಬೋದೇನೋ, ಬಟ್ ಹಾನೆಸ್ಟ್ಲಿ ಅವ್ನು ಹಳೆ ರೌಡಿ. ಏಯ್, ಬಾಯಿಗೆ ಬರೋದಲ್ಲ ಹೇಳ್ಬೇಡ. ಐ ಆಮ್ ನಾಟ್ ಜೋಕಿಂಗ್. ಆಫೀಸ್ ಆಚೆ ಎಷ್ಟೊಂದು ಸಲ ಅವ್ನ ಮೀಟ್ ಮಾಡೋಕ್ಕೆ ಯಾರ್ಯಾರು ಬರ್ತಾರೆ. ನೋಡಕ್ ಪಕ್ಕ ರೌಡಿ ಥರನೇ ಇರ್ತಾರೆ. ಅದಕ್ಕೇನು ಅವ್ನು ರೌಡಿನಾ? ಒಂದು ದಿವಸ ಏನಾಯ್ತು ಗೊತ್ತಾ? ಇಟ್ ವಾಸ್ ಎ ಹೋಲಿಡೇ. ಹಾಲಿಡೇನಾ? ಹೋಲಿ ಹಬ್ಬ ಅಂದೆ ಗುರು. ಆ ದಿನ ನೋಡ್ಕೊಂಡು ಬರೋಕ್ಕಾಗಲ್ವೇನ ಸರಿ? ಯಾರ ಗಾಡಿ ಗೊತ್ತಾ? ಯಾಕೋ ಹೆಂಗ್ ಹೊಡ್ದ ಗೊತ್ತಾ? ಅದಕ್ಕೇನು ಇವಾಗ ಹೊಡೆಯೋರೆಲ್ಲ ರೌಡಿನಾ? ಅವ್ನು ಹೊಡೆದಿದ್ದು ನಮ್ಮ ಏರಿಯಾ ಕಾರ್ಪೊರೇಟರ್ಗೆ. ಸಾಕ್ಬಿಟ್ರೆ ಅವನ ಬಗ್ಗೆ ಮಾತಾಡಿದೀವಿ ಇವಾಗ. ಹೇ, ಯು ಗೈಸ್ ನೋ ರೈಟ್, ನಾಳೆ ತೇಜಸ್ ಲಾಸ್ಟ್ ಡೇ. ಓ ಯಾ, ಹಿ ವಾಸ್ ಅ ರಿಯಲಿ ಸ್ವೀಟ್ TL. ಹೋಗ್ತಾ ಇದ್ದಾನೆ. ಏನ್ ಹೇಳಂತಮ್ಮ, ಅವನಷ್ಟು ಒಳ್ಳೆ TL ನಮ್ಗಿನ್ ಸಿಗಲ್ಲ. ಕರೆಕ್ಟ್. ಈಗ ಅವನು ಇಲ್ಲ, ಇನ್ನು ಯಾರು ನಮ್ಮನ್ನ ಹಾಕೊಂಡಿರ್ಬೋದಕ್ಕೆ ಒಳ್ಳೆ ಚಾನ್ಸ್. ನಮ್ನಲ್ಲೇ ನಿನ್ನ ಮಾತ್ರ. ಆ್ಯಂಡ್ ಇವತ್ತು ತೇಜಸ್ ಲಾಸ್ಟ್ ಡೇ, ಸೊ ನಾಳೆ ಎತ್ನಿಕ್ ಡೇ ಜೊತೆ ಅವನ ಫೆವೆಲ್ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಹೌದ್ ಮಗ, ನಾಳೆ ಏನಕ್ಕೆ ಬರ್ತೀಯಾ? ಏನೋ ಒಂದು ಹಾಕೊಂಡ್ಬರ್ತೀನಿ ಹೋಗಲಿ. ಸರ್ ಡೆಕೋರೇಷನ್ ಚೆನ್ನಾಗಿ ಮಾಡಿಸಿದಾರಲ್ಲ. ಹೋಗಲಿ, 10 ರೂಪಾಯಿ ಬಿಚ್ಚಕ್ಕೆ ಸಾಯ್ತಾನೆ. ವಾವ್, ಎವ್ರಿವನ್ ಲುಕಿಂಗ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Hi. Nice. You guys are looking stunning in ethnic. Good. And one more thing. I welcome to Tejas. Whoa. And one more thing. This is his last day in this company. Thank you, RK. Yeah. Yes. Wow, guys. Such a good decoration. Wow. I didn't expect this from you all. ಏನು ಇಷ್ಟ ಆಗಿಲ್ವ ಡೆಕೋರೇಷನ್? Look at Abhi. ಇಷ್ಟಾಯ್ತು ಅಂತ ಹೇಳಿದ್ದು. So well dressed. Usually in office is never like this. So well dressed. Is it your marriage, Abhi? Thank you. Wow. And look at it. Look at the smile on Amok's face. From 6 years I've been working here. I've never seen that. Always trusted in the work. अरे विश्वास, तुझको कैसे बोल सकता हूँ यार? थैंक यू सर. उस मासूम चेहरे को तो देखो. Pakito. ಏನೋ ಬೋಲಾಗಿಲ್ಲ ಅಂತವನೇ. हर बार सबमिट करता था टाइम पे काम. Yeah, one second कुछ guys. सीखो यार अभी इससे. Drum. कुछ सीखो इससे. काम कैसे करते हैं? Thank you. वैसे मैंने सुना है कि अमोक ने मेरे लिए कुछ प्रिपेयर किया है. कुछ हो जाए. थोड़ा छोटा सा. तेजस. हाँ. बहुत सारे TL
आया और जया गया गया सॉरी गया हैप्पी हैप्पी आप तुम भी आया और जाता है Oh, let. तू रहने दे यार, तू रहने दे. फीलिंग सर फीलिंग सर फीलिंग मैं समझ सकता हूँ, तू रहने दे. ನನ್ನ ಮಗ ಹಂಗೆ ಆರ್ಕೆನೂ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. What? Nothing, sir. He just told that he likes you so much. Fine. Hey, where is Vishnu? Hey, don't call, man. Don't call. ಮಗ मेरे को पता नहीं था कि मैं बोलूंगा, लेकिन तुम सब कमीनों को मैं मिस करूंगा यार. कमीनो. ಜಗವೇ ಒಮ್ಮೆ ನಿಂತರೂ ನಮ್ಮ ಕಾಯಕವೆಂದು ನಿಲ್ಲದು, ಸ್ವರ್ಗ ಬೇರೆಲ್ಲೂ ಇಲ್ಲ. ಸ್ಯಾಟರ್ಡೇ ಸಂಡೇ ನಮಗೆಲ್ಲ ತತ್ತರ ಹಾರುವ ಬಾ ನೆತ್ತರ ತತ್ತಂತರ. ನೀನೇ ನನ್ನ ಜಗವೆಲ್ಲ, ನೀನೇ ನನ್ನ ಬದುಕೆಲ್ಲ, ನೀನೇ ಅಂತರಾಳದ ಮನಸ್ಸು ನಿನ್ನ ಪ್ರೀತಿಗೆ ಕಾದು ಕುಳಿತು, ಮೊಗದ ಭಾವನೆ ತಿಳಿದು ಕಣ್ಣಿಟ್ಟು ಕಣ್ಣಲ್ಲಿ ಸ್ಪಂದಿಸು. ಸಲಿಗೆ ಮೀರಿದ ಕಾರಣ ಏರಿದ ಪ್ರೀತಿಯ ಪ್ರಮಾಣ ವರ್ಣಿಸಲು ಬರುವೆನು ಪ್ರತಿದಿನ ನೀ ಕಂಡಾಕ್ಷಣ. ಒಳಗೆ ಶುರುವಾಗಿದೆ ಎಂದು ಕಾಣದ ಸಡಗರ, ನಮಗೆಂದೇ ಕಾಯುತ್ತಿದೆ ಒಂದು ಮಾಡಲು ಸ್ವಯಂವರ. ಚೆಲುವೆ ನೋಡೆ ನನ್ನವೇ, ನನ್ನ ಪ್ರೀತಿಯ ನಿನಗೆ ಹೇಳಲು ಯಾಕೋ ಭಯವೇ. ಒಗ್ಗಟ್ಟಿನಲ್ಲಿ ಬಲವಿದೆ, ನಮ್ಮ ದೋಸ್ತಿಯಲ್ಲಿ ಛಲವಿದೆ, ಸಾಧನೆ ಮಾಡೋ ಹಠವಿದೆ, ನಮ್ಮ ಫ್ರೆಂಡ್ಶಿಪ್ ಜೊತೆಗಿದೆ. ವಿಷ್ಣು ತಾನೆ? I love you. I love you.